ಇನ್ನು ಉಡುಪಿ ಜಿಲ್ಲೆಯ ಕೊಲ್ಲೂರು ಮೂಕಾಂಬಿಕೆಯ ಕ್ಷೇತ್ರಕ್ಕೆ ಲಕ್ಷಾಂತರ ಭಕ್ತರು ವರ್ಷವೊಂದಕ್ಕೆ ಬರ್ತಾರೆ. ಕೊಲ್ಲೂರು ಮೂಕಾಂಬಿಕೆಯ ಭಗವತಿಯ ದರ್ಶನವನ್ನು ಪಡೆದು ವಾಪಸ್ ಆಗ್ತಾರೆ. ಆದರೆ ಆ ಬರುವ ಭಕ್ತರು ಬಂದಂಥ ಪುಣ್ಯಕ್ಷೇತ್ರದ ನೈರ್ಮಲ್ಯವನ್ನು ಎಷ್ಟು ಚೆನ್ನಾಗಿ ಕಾಪಾಡ್ತಾರೆ ಗೊತ್ತಾ? ಅಮಿತ್ ಶೆಟ್ಟಿ ಅನ್ನುವಂಥ ಒಬ್ಬರು ವಕೀಲರು ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೋಟೋ ಹಾಕಿದಾಗ ಇದು ಜಿಲ್ಲಾಡಳಿತದ ಗಮನ ಸೆಳೆದಿತ್ತು, ನಮ್ಮ ಜಿಲ್ಲಾಧಿಕಾರಿಗಳ ಗಮನ ಸೆಳೆದಿತ್ತು. ಜಿಲ್ಲಾಧಿಕಾರಿಗಳಾದ ಸ್ವರೂಪ ಟೀಕೆ ಅವರು ಪೋಸ್ಟ್ ಮಾಡಿದಂಥ ಅಮಿತ್ ಶೆಟ್ಟಿ ಅವರ ಕಾರ್ಯಕ್ಕೆ ಶ್ಲಾಘಿಸಿದ್ರು. ಅದಾಗಿ ಪೋಸ್ಟ್ ಆಗಿ ಕೆಲವೇ ದಿನಗಳಲ್ಲಿ ಆ ಇಡೀ ಜಾಗವನ್ನು ಪರಿಸರವನ್ನು ಕ್ಲೀನ್ ಮಾಡೋ ಕೆಲಸ ಆಯಿತು. ಈಗ ಸದ್ಯಕ್ಕೆ ಮಾನ್ಯ ಶಾಸಕರಾದ ಗುರುರಾಜ್ ಗಂಟಿಹೊಳಿ ಮತ್ತು ಉಡುಪಿಯ ಜಿಲ್ಲಾಡಳಿತದ ವತಿಯಿಂದ ಅಲ್ಲಿನ ನೈರ್ಮಲ್ಯ ಕಾಪಾಡುವಂತಹ ಒಂದು ಕೆಲಸ ಆಗಿದೆ. ಆದರೆ ಇದು ಕೇವಲ ಜನಪ್ರತಿನಿಧಿಗಳು ಮತ್ತು ಆಡಳಿತದ ಕೆಲಸ ಮಾತ್ರನ? ಅಲ್ಲಿಗೆ ಬರುವಂಥ ಭಕ್ತರಾದಂಥ ನಮ್ಮ ಕೆಲಸ ಕರ್ತವ್ಯಗಳೇನು? ಭಕ್ತರು ಅಂತಂದರೆ ಯಾರು? ದೇವಿಯ ದರ್ಶನವನ್ನು ಪಡೆಯೋದಕ್ಕೆ ಬಂದು ದೇವಿ ನೆಲೆಸಿರುವಂಥ ಸುತ್ತಮುತ್ತದ ಜಾಗವನ್ನು ಈ ಲೆವೆಲಿಗೆ ಹಾಳುಗೆಡುತ್ತಾ ಇದ್ದೀವಿ ಅಂತಂದರೆ ಅವರು ಭಕ್ತರು ಅಂತ ಕರೆಸ್ಕೊಳ್ಳೋದಿಲ್ಲ. ಸಾಮಾನ್ಯವಾಗಿ ಭಕ್ತಿ ಮನಸ್ಸಲ್ಲಿ ಮೂಡುವಂಥ ಭಕ್ತಿ, ದೇವರನ್ನು ನೋಡೋವರೆಗಿರುವಂಥ ಕಾತರದ ಭಕ್ತಿ, ದೇವರನ್ನು ನೋಡಿದ ತಕ್ಷಣ ಅಂತ್ಯ ಆಗತ್ತೆ ಅಂತಂದರೆ ಅದು ದುರಂತ. ಇದು ಕೇವಲ ಭಕ್ತರು ಮಾತ್ರ ಬಂದಾಗಿರೋ ಅವಾಂತರ ಅಲ್ಲ, ಪ್ರವಾಸಿಗರು ಬಂದಾಗಿರೋ ಅವಾಂತರ. ಅವರು ಭಕ್ತರಾಗಿರೋದಿಲ್ಲ. ಇದೇ ರೂಟಲ್ಲಿ ಏನೋ ಟೂರ್ ಮಾಡ್ತಿರ್ತಾರೆ, ಮರವಂತೆಗೆ ಬಂದಿರ್ತಾರೆ, ಉಡುಪಿಗೆ ಬಂದಿರ್ತಾರೆ. ಆ ಗ್ಯಾಪಲ್ಲಿ ಇಲ್ಲೊಂದೆರಡು ದೇವಸ್ಥಾನ ಇದೆಯಂತ ನೋಡ್ಕೊಂಡು ಹೋಗೋಣ ಅಂದರೆ ದೇವಸ್ಥಾನಗಳಿವತ್ತು ಧಾರ್ಮಿಕ ಕೇಂದ್ರವಾಗಿ ಮಾತ್ರ ಉಳಿದಿಲ್ಲ, ಪ್ರೇಕ್ಷಣೀಯ ಕೇಂದ್ರ ಆಗಿಬಿಟ್ಟಿದೆ. ಉಡುಪಿಗೆ ಬಂದವರು ಕೊಲ್ಲೂರಿಗೆ ಹೋಗಿ ಬರಬೇಕಷ್ಟೇ. ಯಾಕೆ ಗೊತ್ತಿಲ್ಲ, ಉಡುಪಿಗೆ ಬಂದಿದ್ದೀವಲ್ಲ ಕೊಲ್ಲೂರಿಗೆ ಹೋಗಿ ಬರೋಣ ಅಂತ ಬಂದಿದ್ದೀವಿ ಅಷ್ಟೇ. ಅಲ್ಲಿ ಬಂದು ಏನು ಮಾಡಿದ್ರಿ? ಕೊಲ್ಲೂರು ಮೂಕಾಂಬಿಕೆಯ ದರ್ಶನ ಮಾಡಿದ್ವಿ, ಹೊರಗಡೆ ಬಂದ್ವಿ, ಒಂದಿಷ್ಟು ಅಂಗಡಿಗಳಿದ್ವು, ಅಲ್ಲೊಂದೇನೋ ಸಿಕ್ಕಿದ್ದು ಕೈಗೆ ಸಿಕ್ಕಿದ್ದನ್ನೆಲ್ಲ ತೊಗೊಂಡ್ವಿ, ತಿಂದ್ವಿ, ಆ ಪ್ಯಾಕೆಟ್ಗಳನ್ನು ಅಲ್ಲೇ ಬಿಸಾಡಿದ್ವಿ. ಯಾವುದೋ ಹೋಟೆಲ್ಗೆ ಹೋದ್ವಿ, ಹೋಟೆಲಲ್ಲಿ ಕೂತ್ಕೊಂಡು ತಿನ್ನೋ ತಾಳ್ಮೆ ಇರಲಿಲ್ಲ, ಪಾರ್ಸೆಲ್ ತೊಗೊಂಡ್ಬಂದ್ವಿ, ತಿಂದು ಕೆಲಸ ಆಯ್ತಲ್ಲ, ಇನ್ನು ಕಸ ನಮಗೆ ಯಾಕೆ ಅಂಥೇಳಿ ಅದೇ ಪಾರ್ಕಿಂಗ್ ಜಾಗದಲ್ಲಿ ಬಿಸಾಡಿದ್ವಿ ಅನ್ನೋ ರೀತಿಯಲ್ಲಾಗಿದೆ. ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ದೇವಳದ ನೈರ್ಮಲ್ಯ ಹಾಳಾಗಿದೆ. ಭಕ್ತರು ಬರೋದ್ರಿಂದ ಅಥವಾ ನಿಜವಾಗ್ಲೂ ಭಕ್ತರಾಗಿದ್ದರೆ ಅವರ ನೈರ್ಮಲ್ಯವನ್ನು ಹಾಳುಗೆಡುವುದಿಲ್ಲ. ಯಾರೇ ಆಗಿದ್ರು ತಮ್ಮ ಸ್ವಂತ ಮನೆಯಲ್ಲಿ ತಾವು ತಿಂದಿದ್ದನ್ನು ತಮ್ಮ ಕಾಲಡಿಗೆ ಹಾಕೋತಾರ? ಖಂಡಿತ ಇಲ್ಲ. ಯಾಕಂದರೆ ಅದವ್ರ ಸ್ವಂತ ಮನೆ ಅನ್ನೋ ಭಾವನೆ ಇರುತ್ತೆ. ಇದ್ಯಾವುದೋ ಉಡುಪಿ ಜಿಲ್ಲೆಯಲ್ಲಿರೋ ಯಾವುದೋ ಒಂದು ದೇವಸ್ಥಾನ ಅಂತೆ, ಅಲ್ಲಿನ ಪಾರ್ಕಿಂಗ್ ಅಂತೆ. ಪಾರ್ಕಿಂಗ್ ಅಂತಂದರೆ ಅಲ್ಲಿ ನಾವು ಬೇಕಾಬಿಟ್ಟು ಏನು ಬೇಕಾದರೂ ಮಾಡಬಹುದು ಅಂತ ಹೇಳಿ ಅವ್ರ ತಲೆಗೆ ಹೋಗಿದೆ. ಇದಕ್ಕೆ ದೇವಸ್ಥಾನದ ಆಡಳಿತ ಮಂಡಳಿ ಹೊಣೆನಾ? ಹೌದು, ಒಂದು ಮಟ್ಟಿಗೆ ಅವರು ಕೂಡ ಹೊಣೆ. ಜಿಲ್ಲಾಧಿಕಾರಿಗಳು ಅಥವಾ ಜಿಲ್ಲಾಡಳಿತ ಹೊಣೆನಾ? ಹೌದು, ಒಂದು ಮಟ್ಟಿಗೆ ಅವರೂ ಕೂಡ ಹೊಣೆ. ಶಾಸಕರು ಅವರು ಕೂಡ ಹೌದು. ಆದರೆ ಎಲ್ಲಕ್ಕಿಂತ ದೊಡ್ಡ ಹೊಣೆಗಾರಿಕೆ ಇರೋದು ಆ ಜಾಗಕ್ಕೆ ಬರುವಂತಹ ಸೋ ಕಾಲ್ಡ್ ಭಕ್ತರದ್ದು. ತಾವು ಬಂದಂಥ ಜಾಗ, ಅದರ ಪಾವಿತ್ರ್ಯತೆ, ಅಲ್ಲಿ ನೆಲೆಸಿರುವ ದೇವಿಯ ಮಹಿಮೆ, ಇವೆಲ್ಲದರ ನಡುವೆ ನಾವು ಮಾಡ್ತಾ ಇರುವಂಥ ಕೆಲಸ. ಎಲ್ಲಿಗೆ ಬಂತು ಭಕ್ತಿ? ಯಾವ ದೇವರ ವರ ಬೇಕು? ಬಂದು ದೇವಸ್ಥಾನಕ್ಕೆ ಹೂವು ಹಣ್ಣು ಕೊಟ್ಟು ಹೊರಗಡೆ ಬಂದು ಪ್ಯಾಕೆಟು ಮತ್ತೊಂದು ಮಗದೊಂದು ಬಿಸಾಕಿ ಆ ಪರಿಸರವನ್ನು ಹಾಳುಗೆಡೋದ್ರಿಂದ ಯಾವ ದೇವರ ಕೃಪೆ ಸಿಗುತ್ತೆ? ಯಾವ ದೇವರ ವರ ಸಿಗುತ್ತೆ? ಅಲ್ಲಿನ ಸ್ಥಳೀಯ ನಿವಾಸಿಗಳ, ಅಲ್ಲಿನ ನೈರ್ಮಲ್ಯ ಕಾರ್ಮಿಕರ ಶಾಪ ಸಿಗುತ್ತೆ ಬಿಟ್ಟರೆ ಯಾವ ದೇವರ ಭಕ್ತಿಗೂ ಒಲಿಯೋದಕ್ಕೆ ಸಾಧ್ಯವೇ ಇಲ್ಲ. ಯಾವ ದೇವರು ಅದಕ್ಕೆ ವರ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಕೊಲ್ಲೂರಿಗೆ ಬರೋ ಭಕ್ತಾದಿಗಳೇ, ಬನ್ನಿ, ತಾಯಿಯ ದರ್ಶನವನ್ನು ಮಾಡಿ, ತಾಯಿಯ ದರ್ಶನ ಆದಮೇಲೆ ಅಲ್ಲೇ ಸಿಗುವ ಅನ್ನಪ್ರಸಾದವನ್ನು ಊಟ ಮಾಡಿ. ಆದರೆ ಈ ಸುಂದರ ಪರಿಸರವನ್ನು, ಕೊಡಚಾದ್ರಿಯ ತಪ್ಪಲನ್ನು ಪ್ಲಾಸ್ಟಿಕ್ ಮಯ ಮಾಡಬೇಡಿ. ನಿಮ್ಮ ಕೈಯಲ್ಲಿರುವ, ನಿಮ್ಮ ಕಾರಲ್ಲಿರುವ, ನಿಮ್ಮ ವಾಹನದಲ್ಲಿರುವ ಕಸಗಳನ್ನು ಹಾಕೋದಕ್ಕಿರುವ ಕಸದ ಗುಂಡಿಯಲ್ಲ ಪಾರ್ಕಿಂಗ್ ಏರಿಯಾ. ಅದಕ್ಕೆ ನಿಗದಿತವಾದಂಥ ಜಾಗಗಳಿದೆ. ಸಾಧ್ಯ ಆದರೆ ನೈರ್ಮಲ್ಯ ಕಾಪಾಡಿ. ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಎಷ್ಟು ಕೋಟಿ ಜನ ಹೋಗ್ತಾರೆ. ಆ ಇಡೀ ದೇವಸ್ಥಾನದ ಸುತ್ತಮುತ್ತ ವಟಾರದಲ್ಲಿ ಎಷ್ಟು ಶುಚಿತ್ವವನ್ನು ಕಾಪಾಡ್ತಾರೆ. ಅದು ನಿಜವಾದ ಭಕ್ತಿ ಅಂತಂದರೆ. ಬಂದು ಪರಿಸರವನ್ನು ಹಾಳು ಮಾಡಿ, ಊರನ್ನು ಹಾಳು ಮಾಡಿ, ಕಂಡಲ್ಲಿ ಕಸ ಎಸೆದು ಆ ದೇವಿಗೆ ಹೋಗಿ 1000 ತೆಂಗಿನಕಾಯಿ ಹೊಡೆದ್ರೆ ಎಲ್ಲಿಗೆ ಬಂತು ಪ್ರಯೋಜನ? ಏನೂ ಪ್ರಯೋಜನ ಇಲ್ಲ. ನಿಜವಾದ ಭಕ್ತಿ ಆರಂಭ ಆಗೋದು ನಮ್ಮ ನೈರ್ಮಲ್ಯದಿಂದ. ನಾವು ದೇವರ ಪದತಲಕ್ಕೆ ಹೋಗಿ ದೇವರ ಕಾಲಿಗೆ ಬಿದ್ದು ದೇವರಿಗೆ ಸ್ವರ್ಣ ಕಿರೀಟವನ್ನು ಮಾಡಿ ಹಾಕಿದ್ರು ಕೂಡ ನಾವು ಪರಿಸರವನ್ನೇ ಕಾಪಾಡ್ತೀವಿ ಅನ್ನೋದು ಕೂಡ ಭಕ್ತಿಯ ಒಂದು ಭಾಗವೇ. ಆ ದೇವಿಯ ಸುತ್ತಮುತ್ತ ವಾಸಿಸುವ ಜಾಗ ಹೇಗಿದೆ ಅನ್ನೋದನ್ನು ನೋಡಿದಾಗ ಭಕ್ತರ ಮನಸ್ಥಿತಿ ಗೊತ್ತಾಗುತ್ತೆ. ಅಮಿತ್ ಶೆಟ್ಟಿ ಅವರು ಹಾಕಿರುವಂಥ ಪೋಸ್ಟ್ಗೆ ತತ್ಕ್ಷಣ ದೇವಸ್ಥಾನದ ಸುತ್ತಮುತ್ತದ ಪರಿಸರ ಕ್ಲೀನ್ ಆಗಿದೆ. ಅವರಿಗೊಂದು ದೊಡ್ಡ ಥ್ಯಾಂಕ್ಸ್ ನಮ್ಮ ನ್ಯೂಸ್ ನೆಕ್ಸ್ಟ್ ವತಿಯಿಂದ. ಯಾಕಂದರೆ ಅಟ್ಲೀಸ್ಟ್ ಒಬ್ಬ ವಕೀಲರ ಪೋಸ್ಟ್ಗಾದರೂ ಆ ದೇವಸ್ಥಾನದ ಸುತ್ತಮುತ್ತಲ ಪರಿಸರಕ್ಕೆ ಕ್ಲೀನಿಂಗ್ ಭಾಗ್ಯ ಸಿಕ್ತಲ್ಲ ಅಂಥೇಳಿ ಒಂದು ನೆಮ್ಮದಿ. ಆದರೆ ಪ್ರತಿ ಬಾರಿ ಅಮಿತ್ ಶೆಟ್ಟಿ ಅವರೇ ಬಂದು ಪೋಸ್ಟ್ ಹಾಕೊಂಡು ಕೂರೋದಕ್ಕಾಗೋದಿಲ್ಲ. ಏನೋ ಈ ಸಲ ಪೋಸ್ಟ್ ಹಾಕಿದ್ರು, ಅದು ಜಿಲ್ಲಾಡಳಿತವನ್ನು ತಲುಪ್ತು, ಅವರು ಬಂದು ಕ್ಲೀನ್ ಮಾಡಿದ್ರು,
ಓಕೆ. ಬಟ್ ಅಮಿತ್ ಶೆಟ್ಟಿ ಅವ್ರಿಗೆ ಅವ್ರದ್ದೇ ಆದಂಥ ಕೆಲಸ ಕಾರ್ಯಗಳಿರುತ್ತೆ. ಅವ್ರು ಬಂದು ದೇವಸ್ಥಾನದ ಸುತ್ತಮುತ್ತ ಹೇಗಿದೆ ಅಂತ ಸರ್ವೆ ಮಾಡ್ಕೊಂಡು ಪ್ರತಿದಿನ ಪೋಸ್ಟ್ ಹಾಕ್ಕೊಂಡು ಆಮೇಲೆ ಮಾರದಿನ ಕ್ಲೀನ್ ಮಾಡಿಸ್ಕೊಂಡು ಕೂರೋದಕ್ಕಾಗೋದಿಲ್ಲ. ಬರುವಂಥ ಭಕ್ತರಾದಂಥ ಅವರ ಕರ್ತವ್ಯ ಏನು, ಅಲ್ಲಿ ಸುತ್ತಮುತ್ತ ವಾಸಿಸುವಂಥ ನಮ್ಮ ಕರ್ತವ್ಯ ಏನು, ಅಲ್ಲೇ ಅಂಗಡಿ ಮುಂಗಟ್ಟುಗಳನ್ನು ಇಟ್ಕೊಂಡು ಅಲ್ಲೇ ವ್ಯಾಪಾರವನ್ನು ಮಾಡುವಂಥ ವರ್ತಕರ ಕರ್ತವ್ಯ ಏನು, ತಾವು ತಿಂದಂತಹ ಅಥವಾ ತಾವು ಅಂಗಡಿಯಿಂದ ಸೇಲ್ ಮಾಡಿದಂಥ ಐಟಮ್ಸ್ಗಳನ್ನು ತಿಂದ ನಂತರ ಬಿಸಾಕೋದಕ್ಕೊಂದು ವ್ಯವಸ್ಥೆ ಮಾಡೋದಾಗಲಿ, ಅಥವಾ ವಾರಕ್ಕೊಮ್ಮೆ ವರ್ತಕರೆಲ್ಲ ಸೇರಿ ಆ ಪರಿಸರವನ್ನು ಶುಚಿಗೊಳಿಸೋದಾಗಲಿ, ಇಂಥದ್ದು ಯಾವುದಾದ್ರೂ ಒಂದು ಇಡೀ ದೇಶ ಹೆಮ್ಮೆ ಪಡುವಂಥ ಕೆಲಸಕ್ಕೆ ನೀವೆಲ್ಲ ಮುಂದಾಗಬೇಕಿದೆ. ಇಡೀ ರಾಜ್ಯದ ದೇವಳದ ಬೊಕ್ಕಸವನ್ನು ಲೆಕ್ಕ ಮಾಡಿದ್ರೆ ಅತಿ ಹೆಚ್ಚು ಆದಾಯ ಕೊಡುವ 2ನೇ ದೇವಸ್ಥಾನ ನಮ್ಮ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನ. ಇಲ್ಲಿನ ನೈರ್ಮಲ್ಯತೆಯನ್ನು ಹಾಳು ಮಾಡಬೇಡಿ, ಇಲ್ಲಿನ ಪಾವಿತ್ರ್ಯತೆಯನ್ನು ಹಾಳು ಮಾಡಬೇಡಿ. ಪ್ರವಾಸಿಗರ ಸೋಗಲ್ಲಿ ಬಂದು ದೇವಸ್ಥಾನದ ಆವರಣಕ್ಕೆ ಬರ್ತಾ ಇದ್ದಂಗೆ ಭಕ್ತರಾಗಿ ಆ ಭಕ್ತಿಯನ್ನು ದೇವರ ಒಳಗೆ ಮಾತ್ರ ಇಟ್ಕೊಂಡು ಹೊರಗಡೆ ಬಂದ ಮೇಲೆ ಅನಾಗರಿಕರಾಗಿ ವರ್ತಿಸುವಂಥ ನಾಗರಿಕರನ್ನು ನಿನ್ನಾದರೂ ನಾವು ಬದಲು ಮಾಡಬೇಕಾಗಿದೆ. ಸುರಕ್ಷಿತ ಪರಿಸರ, ಸುಂದರ ವಾತಾವರಣವನ್ನು ಅಲ್ಲಿ ನಿರ್ಮಿಸಬೇಕಾಗಿದೆ. ಕೊಲ್ಲೂರು ಮೂಕಾಂಬಿಕೆಯ ಆಶೀರ್ವಾದವನ್ನು ಪಡಿಬೇಕು ಅಂತಂದರೆ ನೈರ್ಮಲ್ಯ ಕೂಡ ಅಷ್ಟೇ ಮುಖ್ಯ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.